ನಮಸ್ಕಾರ. ಏನು ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನದ ವತಿಯಿಂದ ಪ್ರತಿ ವರ್ಷವೂ ಸಹ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ತರಬೇತಿ ಕಾರ್ಯಾಗಾರವನ್ನು ಇವರು ಹಮ್ಮಿಕೊಳ್ತಾನೆ ಇರ್ತಾರೆ. ಇದರ ಒಂದು ಅನಿಸಿಕೆಯ ಬಗ್ಗೆ, ಈ ಒಂದು ತರಬೇತಿಯ ಅನಿಸಿಕೆಯನ್ನು ನಾನು ವ್ಯಕ್ತಪಡಿಸಬೇಕು ಅಂದರೆ ಮೊದಲಿಗೆ ಒಂದು ಉಕ್ತಿಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ಯಾವುದೇ ಒಂದು ವಿಷಯವನ್ನು ಹೇಳಿದರೆ ನಾನು ಮರೆಯುತ್ತೇನೆ, ನನಗೆ ತೋರಿಸಿದರೆ ನಾನು ನೆನಪಿನಲ್ಲಿಡುತ್ತೇನೆ, ನನ್ನನ್ನು ನಾನು ತೊಡಗಿಸಿಕೊಂಡರೆ ನಾನು ಅರ್ಥ ಮಾಡಿಕೊಳ್ಳುತ್ತೇನೆ ಅನ್ನುವಂಥ ಒಂದು ಉಕ್ತಿ ಇದೆ. ಈ ಒಂದು ಉಕ್ತಿಗೆ ಸರಿಸಮವಾಗಿದೆ ಅಂತಲೇ ಈ ಒಂದು ತರಬೇತಿಯನ್ನು ನಾವು ಹೇಳ್ಬೋದು. ಯಾಕೆಂದರೆ ಇಲ್ಲಿ ಅವ್ರ ವಿಷಯವನ್ನು ಹೇಳಲಿಲ್ಲ, ತೋರಿಸ್ಲಿಲ್ಲ, ಎಲ್ಲ ಮೆಟೀರಿಯಲ್ಸ್ ಏನು ಬೇಕೋ ಅದನ್ನು ನಮ್ಮ ಟೇಬಲ್ ಮೇಲೆ ಇಟ್ಟರು. ನಮ್ಮನ್ನು ನಾವು ತೊಡಗಿಸಿಕೊಂಡು ನಾವೇನು ಮಾಡಿದ್ವಿ, ಪರಿಕಲ್ಪನೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರು ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ರು ಅಂತಲೇ ಹೇಳ್ಬೋದು. ಈ 2 ದಿನಗಳಲ್ಲಿ ನೋಡಿದಾಗ ನಿನ್ನೆ ಮಹೇಶ್ ಸರ್ ಬೆಳಕಿನ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಮಗೆ ತಿಳಿಸಿದ್ರು. ಸಾಕಷ್ಟು ಬೆಳಕಿನ ಬಗ್ಗೆ ನಾವು ಎಷ್ಟೊಂದು ಇವರೇ ಅಗಸ್ತ್ಯದವರೇ ನಮಗೆ ಎಷ್ಟೊಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ನಾವು ಎಷ್ಟೊಂದು ನಮ್ಮ ಶಾಲೆಯಲ್ಲಿ ಸರಳ ಚಟುವಟಿಕೆಗಳನ್ನು, ಸರಳ ಪ್ರಯೋಗಗಳನ್ನು ಮಾಡೋದ್ರ ಮೂಲಕ ನಾವು ಮಕ್ಕಳಿಗೆ ಅರ್ಥ ಮಾಡಿಸ್ತಾ ಹೋಗ್ತೀವಿ. ಇವತ್ತಿನ ಕ್ಲಾಸು ನನಗೆ ತುಂಬಾ ಇಷ್ಟ ಆಯಿತು. ಕದಿರಪ್ಪ ಸರ್ ಅವರು ಎಷ್ಟು ಅತ್ಯುತ್ತಮವಾಗಿ ಆ ವಿಷಯವನ್ನು ಮಂಡನೆ ಮಾಡಿದರು ಅಂದರೆ ತುಂಬ ರಿಸೋರ್ಸ್ಫುಲ್ ಪರ್ಸನ್ ಅಂತ ಅನ್ನಿಸ್ತು. ಅವರನ್ನು ನೋಡಿದಾಗ ನನಗೆ ಒಂದು ಉಕ್ತಿ ನೆನಪಿ ಬರ್ತಾ ಇದೆ. ಸಾರ ಅರಿತು ಹೇಳುವಾತ ಗುರು, ಸಾರ ಅರಿತು ಹೇಳುವಾತ ಗುರು, ಅರಿಯದ ಶಿಷ್ಯಗೆ ಅರಿವು ನೀಡುವಾತ ಗುರು, ಅರಿಯದ ಶಿಷ್ಯಗೆ ಅರಿವು ನೀಡುವಾತ ಗುರು, ಮೇರು ಸಾಧನೆಗೆ ಹಿಂಬಾಗಿ ನಿಲ್ಲುವಾತ ಗುರು, ಮೇರು ಸಾಧನೆಗೆ ಹಿಂಬಾಗಿ ನಿಲ್ಲುವಾತ ಗುರು, ಗುರು ಜ್ಞಾನಚೇತನದ ತಿರುಳು, ಗುರು ಜ್ಞಾನಚೇತನದ ತಿರುಳು. ನಿಜವಾಗ್ಲೂ ಆ ಒಂದು ಜ್ಞಾನದ ತಿರುಳು ಆ ಕದಿರಪ್ಪ ಸರ್ ಅವರಲ್ಲಿ ಇದೆ ಅಂತ ನನಗೆ ಅನಿಸ್ತು. ಒಂದೊಂದು ಪರಿಕಲ್ಪನೆಗಳು ಸಹ ಒಂದೊಂದು ಹಣ್ಣಿನ ತಿರುಳು ಅಂತ ತಗೊಂಡ್ರೆ ಆ ಹಣ್ಣಿನ ತಿರುಳಿನ ರುಚಿಯನ್ನು ನಮಗಿವತ್ತು ಉಣಬಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಈ ಹಣ್ಣಿನ ರುಚಿಯನ್ನು ನಾವು ಸೌದಿದ್ದೀವಿ, ಅದನ್ನು ನಮ್ಮ ಶಾಲೆಯಲ್ಲಿ ಹೋಗಿ ನಮ್ಮ ಮಕ್ಕಳಿಗೆ ನಾವು ಆ ರುಚಿಯನ್ನು ತಲುಪಿಸ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಷ್ಟೊಂದು ಅವಾಗೆಲ್ಲ ಯಾವುದೋ ಲ್ಯಾಬ್ಗಳೇ ಇರಲಿಲ್ಲ. ಮೇಡಮ್ ಹೇಳಿದಾಗೆ ಈ ಮೆಟೀರಿಯಲ್ಗಳನ್ನ ನೋಡ್ತಾನೂ ಇರಲಿಲ್ಲ, ಎಕ್ಸ್ಪಿರಿಮೆಂಟ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಈ ಅಗಸ್ತ್ಯದವರು ಬಂದು ಕೈ ಜೋಡಿಸಿರೋದು ನಮ್ಮ ಸರ್ಕಾರದ ಲೆವೆಲ್ ಅಥವಾ ನಮ್ಮ ಇಲಾಖೆಗೆ. ಇವತ್ತು ಲ್ಯಾಬನ್ನೇ ನಾವು ಇನ್ಸ್ಟಾಲ್ ಮಾಡಿಕೊಡ್ತೀವಿ ಅನ್ನೋರು ಸಾಕಷ್ಟು NGOs ಬರ್ತಾ ಇದ್ದಾರೆ. ಸಾಕಷ್ಟು ಶಾಲೆಯಲ್ಲಿ ಪ್ರಯೋಗಾಲಯಗಳನ್ನೇ ಏನು ಮಾಡಿದ್ದಾರೆ, ಆಲ್ರೆಡಿ ಬಿಲ್ಟ್ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಮಗೇನೂ ಇಲ್ಲ ಅಂದಾಗ ರಿಸೋರ್ಸು, ಜ್ಞಾನವನ್ನು, ಮೆಟೀರಿಯಲ್ಸನ್ನು ಕೊಟ್ಟಿದ್ದು ಅಗಸ್ತ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವು ಯಾವುದೋ ಉತ್ತಮ ಉದಾಹರಣೆಗಳನ್ನು ಹೇಳ್ಬಿಟ್ಟು ನಾವು ಕಾಲಹರಣ ಮಾಡೋದಕ್ಕಿಂತ ನಾವೇ ಉತ್ತಮ ಕೆಲಸಗಳನ್ನು ಮಾಡಿ 10 ಹಲವರಿಗೆ ಉತ್ತಮ ಉದಾಹರಣೆಗಳಾಗೋಣ ಅಂತ ಅನ್ನೋದನ್ನು ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನ ತೋರಿಸ್ಕೊಟ್ಟಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಸುಮಾರು 15 ವರ್ಷಗಳ ಕಾಲ ಸತತವಾಗಿ ಈ ಒಂದು ಇದರಲ್ಲಿ ಇವರಿಂದ ನಾನು ಸಾಕಷ್ಟು ಕಲ್ತಿದ್ದೀನಿ. ಇವಾಗ ಆಲ್ರೆಡಿ 10 years ಆಯಿತೇನೋ. ನಾನು ಕೂಡ ಇದರಿಂದ ಮೋಟಿವೇಟ್ ಆಗಿ ನಮ್ಮ ಶಾಲೆಯಲ್ಲಿ ಎಲ್ಲೂ ಕೂಡ ಪ್ರೈಮರಿಯಲ್ಲಿ ಪ್ರಯೋಗಾಲಯ ಇರಲಿಲ್ಲ. ನಮ್ಮ ಶಾಲೆಯಲ್ಲಿ ಗಣಿತ ಪ್ರಯೋಗಾಲಯನೂ ಮತ್ತು ಸೈನ್ಸ್ ಪ್ರಯೋಗಾಲಯನೂ ಕೂಡ ನಾವು ಮಾಡಿದ್ದೀವಿ. ಎಲ್ಲರ ಪರವಾಗಿ ಮತ್ತೊಮ್ಮೆ ಅಗಸ್ತ್ಯದವರಿಗೆ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು.